ಎಲ್ಲರಿಗೂ ನಮಸ್ಕಾರ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಕನ್ನಡದಲ್ಲಿ ಪವರ್ BI ಸುಲಭವಾಗಿ ಹೇಗೆ ಕಲಿಬಹುದು ಅಂತ. ಇವತ್ತಿನ ಟಾಪಿಕ್ ಗೆಟ್ ಡೇಟಾ. ಈ ಗೆಟ್ ಡೇಟಾ ಅಂದ್ರೆ ಏನು? ಗೆಟ್ ಡೇಟಾ ಅಂತ ಹೇಳಿದ್ರೆ ಬೇರೆ ಬೇರೆ ಡೇಟಾ ಸೋರ್ಸಸ್. ಈ ಬೇರೆ ಬೇರೆ ಡೇಟಾ ಸೋರ್ಸಸ್ ಅಂತ ಹೇಳಿದ್ರೆ ಎಕ್ಸೆಲ್, CSV ಫೈಲ್ಸ್, ಟೆಕ್ಸ್ಟ್ ಫೈಲ್ಸ್, ಆಕ್ಸೆಸ್ ಫೈಲ್ಸ್, ವೆಬ್ ಪೇಜ್ ಅಥವಾ ಗೂಗಲ್ ಅನಾಲಿಟಿಕ್ಸ್. ಸೊ ಬೇರೆ ಬೇರೆ ಡೇಟಾ ಸೋರ್ಸಸ್ ಇಂದ ನಾನು ಡೇಟಾನ ಪವರ್ ಬಿಗೆ ಹೇಗೆ ಇಂಪೋರ್ಟ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ. ಈ ಸೆಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಗೂ ನೋಟಿಫಿಕೇಶನ್ಸ್ ಬರುತ್ತೆ. ಸರಿ, ಇವಾಗ ಗೆಟ್ ಡೇಟಾ. ನಾನು ಆಗ್ಲೇ ಹೇಳಿದೆ, ಗೆಟ್ ಡೇಟಾ ಅಂದ್ರೆ ಬೇರೆ ಬೇರೆ ಡೇಟಾ ಸೋರ್ಸಸ್ ಇಂದ ನಾನು ಡೇಟಾಸ್ನ ಯಾವ ತರ ಇಂಪೋರ್ಟ್ ಮಾಡ್ಕೋಬಹುದು ಅಂತ. ನಾನು ನಿಮಗೆ ಪವರ್ BI ಅಲ್ಲಿ ಡೇಟಾಸ್ ಯಾವ ತರ ಇಂಪೋರ್ಟ್ ಮಾಡ್ಕೋಬಹುದು ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ಯಾವ್ಯಾವ ಡೇಟಾ ಸೋರ್ಸಸ್ ಇಂದ ನಾನು ಡೇಟಾ ಇಂಪೋರ್ಟ್ ಮಾಡ್ಕೋಬಹುದು ಅಂತಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿವಾಗ ಇಲ್ಲಿ ಪವರ್ BI ಸ್ಕ್ರೀನ್ ಲೇಔಟ್ ಅಲ್ಲಿ ಇದ್ದೀನಿ. ನಾವು ಹಿಂದಿನ ಸೆಷನ್ ಅಲ್ಲಿ ಈ ಸ್ಕ್ರೀನ್ ಲೇಔಟ್ಸ್ ಕಂಪ್ಲೀಟ್ ಎಲ್ಲ ಏನಿದೆ, ಫಿಲ್ಟರ್ಸ್, ವಿಜುವಲೈಸೇಷನ್ಸ್, ಫೀಲ್ಡ್ಸ್ ಅಥವಾ ಟ್ಯಾಬ್ಸ್, ರಿಬ್ಬನ್ ಇದನ್ನೆಲ್ಲ ನೋಡಿದ್ವಿ. ಸೊ ಇವತ್ತಿನ ಟಾಪಿಕ್ ಗೆಟ್ ಡೇಟಾ. ಸೊ ಗೆಟ್ ಡೇಟಾ ಅಂದ್ರೆ ನಾನು ಹೇಳ್ದಂಗೆ ಇದರಲ್ಲಿ ಪ್ರತಿಯೊಂದು ಡೇಟಾ ಸೋರ್ಸಸ್ ಏನೇನಿದೆ, ನನಗೆ ಡೇಟಾ ಏನ್ ಬೇಕು ಈ ಪ್ರಾಜೆಕ್ಟ್ ಮಾಡೋದಕ್ಕೆ ಅಥವಾ ರಿಪೋರ್ಟ್ಸ್ ಮಾಡೋದಕ್ಕೆ, ನನಗೆ ಈ ಡೇಟಾ ಸೋರ್ಸ್ ಇಂದ ಇಂಪೋರ್ಟ್ ಮಾಡ್ಕೋತೀನಿ. ಏನೇನೆಲ್ಲ ಡೇಟಾಸ್ ಇಂಪೋರ್ಟ್ ಮಾಡ್ಕೋಬಹುದು ಇಲ್ಲಿ ನೋಡಿ. ಎಕ್ಸೆಲ್, ಪವರ್ BI ಡೇಟಾ ಸೆಟ್ಸ್, SQL ಸರ್ವರ್ ಅಥವಾ ಡೇಟಾಸ್ ನಾನು ಡೈರೆಕ್ಟ್ ಆಗಿ ಎಂಟರ್ ಮಾಡಬಹುದು. ಅಥವಾ ಇಲ್ಲಿ ರೀಸೆಂಟ್ ಸೋರ್ಸಸ್ ಅಂತ ಇರುತ್ತೆ. ನಾನು ರೀಸೆಂಟ್ ಆಗಿ ಯಾವ್ದಾದ್ರು ಡೇಟಾಸ್ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಅದು ಕೂಡ ಇಲ್ಲಿರುತ್ತೆ. ಈಗ ನಾನು ಇಲ್ಲಿ ಗೆಟ್ ಡೇಟಾ ಅಂತ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ, ನನಗೆ ಇಲ್ಲಿ ಬೇರೆ ಬೇರೆ ತರ ಡೇಟಾ ಸೋರ್ಸಸ್ ಎಲ್ಲ ಇರುತ್ತೆ. ಇದೆಲ್ಲ ಕಾಮನ್ ಆಗಿ ಯೂಸ್ ಮಾಡುವಂತ ಡೇಟಾ ಸೋರ್ಸಸ್. ಇದನ್ನ ಮೀರಿ ನನಗೆ ಇನ್ನೂ ತುಂಬಾ ಆಪ್ಷನ್ಸ್ ಇರುತ್ತೆ, ಇನ್ನ ಬೇರೆ ಬೇರೆ ಸೋರ್ಸಸ್ ಇರುತ್ತೆ. ಅದು ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಒಂದು ವಿಂಡೋ ಬರುತ್ತೆ. ಆ ವಿಂಡೋದಲ್ಲಿ ನನಗೆ ಬೇರೆ ಬೇರೆ ಸೋರ್ಸಸ್ ಕೂಡ ತೋರಿಸುತ್ತೆ. ನೋಡಿ, ಇವಾಗ ಬರುತ್ತೆ ನೋಡಿ. ಈ ವಿಂಡೋದಲ್ಲಿ ನನಗೆ ನೋಡಿ ಆಲ್ ಅಂತ ಹೇಳಿದ್ರೆ ಎಲ್ಲಾ ಸೋರ್ಸಸ್ ನನಗೆ ಇಲ್ಲಿ ಇರುತ್ತೆ. ನನಗೆ ಕ್ಯಾಟಗರೈಸ್ ಕೂಡ ಮಾಡಿರ್ತಾರೆ. ಇವಾಗ ನನಗೆ ಬರೀ ಫೈಲ್ಸ್ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಫೈಲ್ ವೈಸ್, ಈಗ ಎಕ್ಸೆಲ್ ಫೈಲ್, ಟೆಕ್ಸ್ಟ್ ಫೈಲ್, XML ಫೈಲ್ ಅಥವಾ ಫೋಲ್ಡರ್ಸ್, PDF ಇದರಿಂದ ನಾನು ಡೇಟಾ ಇಂಪೋರ್ಟ್ ಮಾಡ್ಕೋಬಹುದು. ಡೇಟಾ ಬೇಸ್ ಅಂತ ಹೇಳಿದ್ರೆ ನನಗೆ SQL ಸರ್ವರ್ ಅಥವಾ MS ಆಕ್ಸೆಸ್. ಸೊ ಈ ತರ ಬೇರೆ ಬೇರೆ ಡೇಟಾ ಬೇಸ್ ಸರ್ವಿಸಸ್ ಏನಿದೆ ಅದರಿಂದ ಕೂಡ ನಾನು ಡೇಟಾಸ್ನ ಇಂಪೋರ್ಟ್ ಮಾಡ್ಕೋಬಹುದು. ಪವರ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ನನಗೆ ಪವರ್ BI ಡೇಟಾ ಸೆಟ್ಸ್. ಇದೆಲ್ಲ ಒಂದು ನಿಮಗೆ ನಾನು ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ನಿಮಗೆ ಇನ್ನು ತುಂಬಾ ಚಾಪ್ಟರ್ಸ್ ಇದೆ, ಅದೆಲ್ಲ ಆದ್ಮೇಲೆ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಇದೆಲ್ಲ ಬಂದು ಡೇಟಾ ಸೆಟ್ಸ್ ನಿಮಗೆ ಬೇರೆ ಒಂದು ಸರ್ವರ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ಅದರಿಂದ ನಾನು ತಗೊಂಡು ಇದನ್ನ ಇಂಪೋರ್ಟ್ ಮಾಡ್ಕೊಂಡು ನಾವು ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ಬೋದು. ಅಜೂರ್ ಅಂದ್ರೆ ಇದೆಲ್ಲ ಕ್ಲೌಡ್ ಸರ್ವಿಸಸ್ ಇರುತ್ತೆ. ಸೊ ಕ್ಲೌಡ್ ಇಂದನು ನಾನು ಡೇಟಾ ತಗೊಂಡು ನಾನು ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡ್ಬೋದು. ಆನ್ಲೈನ್ ಸರ್ವಿಸಸ್, ವೆಬ್ ಪೇಜ್ ಇಂದ ಅಥವಾ ನಿಮ್ಮ ಗೂಗಲ್ ಡ್ರೈವ್ ಇಂದ ಅಥವಾ ಬೇರೆ ಬೇರೆ ವೆಬ್ ಸರ್ವಿಸಸ್ ಇರುತ್ತಲ್ಲ ಅಲ್ಲಿಂದ ಕೂಡ, ಆನ್ಲೈನ್ ಸರ್ವಿಸಸ್, ಅದರಿಂದ ಕೂಡ ನಾನು ಡೇಟಾಸ್ನ ತಗೋಬಹುದು. ಇಲ್ಲಿ ಅದರ್ಸ್ ಅಂತ ಇರುತ್ತೆ. ಇದನ್ನೆಲ್ಲ ಬಿಟ್ಟು ಬೇರೆ ಸೋರ್ಸಸ್ ಇರುತ್ತಲ್ಲ ಅದರಿಂದ ನಾನು ತಗೋಬಹುದು. ಈಗ ಪೈಥಾನ್ ಇಂದ ತಗೋಬೇಕು ಅಥವಾ ವೆಬ್ ಪೇಜ್ ಇಂದ ತಗೋಬೇಕು ಅಥವಾ R ಸ್ಕ್ರಿಪ್ಟ್ ಇಂದ ತಗೋಬೇಕು. ಸೊ ಈ ತರ ನನಗೆ ಡಿಫ್ರೆಂಟ್ ಅಂದ್ರೆ ಬೇರೆ ಬೇರೆ ತರ ಡೇಟಾ ಸೋರ್ಸಸ್ ಇರುತ್ತೆ, ಅಲ್ಲಿಂದ ನಾನು ಡೇಟಾನ ಇಂಪೋರ್ಟ್ ಮಾಡ್ಕೋಬಹುದು. ನಾನು ನಿಮ್ಗೆ ಕೆಲವೊಂದು ಸೋರ್ಸಸ್ ನಾನು ತೋರಿಸ್ತೀನಿ. ಎಲ್ಲಾದ್ರೂ ತೋರ್ಸೋದಿಕ್ಕಾಗಲ್ಲ. ನಾನು ಕಾಮನ್ಲಿ ಯೂಸ್ಡ್ ಯಾವ್ದಿದೆ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇದೊಂದು ಐಡಿಯಾ ಬರುತ್ತೆ ನಿಮ್ಗೆ. ಇದರಿಂದ ನೀವು ಬೇರೆ ಯಾವ್ದಾದ್ರು ಡೇಟಾ ಸೋರ್ಸ್ ಅಲ್ಲಿ ವರ್ಕ್ ಮಾಡ್ತಿರ್ತೀರಾ ಅದರಲ್ಲಿ ನೀವು ಇಂಪೋರ್ಟ್ ಮಾಡ್ಕೋಬಹುದು. ಇವತ್ತು ನಾನು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಬರೀ ಗೆಟ್ ಡೇಟಾ ಅಂದ್ರೆ ಬರೀ ಡೇಟಾ ಇಂಪೋರ್ಟ್ ಮಾಡ್ಕೊಳ್ಳೋದಷ್ಟೇ. ಕ್ಲೀನಿಂಗ್ ನಾನು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಹೇಳ್ತೀನಿ. ಸೊ ಹಂಗಾಗಿ ಇಲ್ಲಿ ನಿಮ್ಗೆ ನಾನು ಕೆಲವೊಂದು ಡೇಟಾ ಸೋರ್ಸಸ್ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ನಿಮ್ಗೆ ಕೆಲವೊಂದು ಡೇಟಾ ಈ ಫೋಲ್ಡರ್ ಇಟ್ಟಿದ್ದೀನಿ. ಸೊ ಇಷ್ಟು ಡೇಟಾ ನಾನು ನಿಮ್ಗೆ ಯಾವ ತರ ಇಂಪೋರ್ಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನೀವು ಎಲ್ಲಿ ಅಕಸ್ಮಾತ್ ಬೇರೆ ಡೇಟಾ ಸೋರ್ಸ್ ವರ್ಕ್ ಮಾಡ್ತಿದ್ರೆ ಅದನ್ನ ನೀವು ಟ್ರೈ ಮಾಡ್ಬೋದು. ರೈಟ್, ಇಲ್ಲ ನೀವು ಹೋಗ್ತೀನಿ ಫಸ್ಟ್ ಎಕ್ಸೆಲ್ ಮೇಲೆ ನಾನು ಡೇಟಾ ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ. ಇಲ್ಲಿ ಹೋಗ್ತೀನಿ ನೋಡಿ, ಗೆಟ್ ಡೇಟಾ. ನನಗೆ ಎಕ್ಸೆಲ್ ಅಂತಿರುತ್ತೆ. ನಾನು ಈ ಡೇಟಾ ಸೋರ್ಸ್ ಇದೆಲ್ಲ ಇದು ಕ್ಲಿಕ್ ಮಾಡಿದ್ರೆ ಎಕ್ಸೆಲ್ ಬಂದು ಕಾಮನ್ ಡೇಟಾ ಸೋರ್ಸ್. ನಾನೇನ್ ಮಾಡ್ತೀನಿ, ಇಲ್ಲಿ ಗೆಟ್ ಡೇಟಾ ಅಂತಿದೆ ನೋಡಿ, ಇಲ್ಲಿ ಎಕ್ಸೆಲ್ ರಾ ಡೇಟಾ ಅಂತ ಒಂದು ಫೈಲ್ ಇದೆ. ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ.
ನಾನು ಯಾವ ಡೇಟಾ ಇಂಪೋರ್ಟ್ ಮಾಡ್ಕೋಬೇಕು ಅದನ್ನು ಸೆಲೆಕ್ಟ್ ಮಾಡಿದ್ರೆ ನನಗೆ ಇಲ್ಲಿ ಓಪನ್ ಅಂತ ಕೊಡ್ತೀನಿ. ಏನಾಗುತ್ತೆ, ಅದು ಆ ಎಕ್ಸೆಲ್ ಶೀಟ್ ಕನೆಕ್ಟ್ ಆಗಿ ಆ ಡೇಟಾ ಅದರಲ್ಲಿ ಏನಿದೆ ಅದೆಲ್ಲ ಇಂಪೋರ್ಟ್ ಆಗುತ್ತೆ. ನೋಡಿ, ಆ ಎಕ್ಸೆಲ್ ಶೀಟ್ ಅಲ್ಲಿ ಏನೇನು ಡೇಟಾ ಇದೆ ಅದೆಲ್ಲ ಇಲ್ಲಿ ಬರುತ್ತೆ. ಇದೆಲ್ಲ ಬೇರೆ ಬೇರೆ ಶೀಟ್ಸ್ ಅಲ್ಲಿ ಇರುತ್ತೆ ಎಕ್ಸೆಲ್ ಅಲ್ಲಿ. ಇದು ನನಗೆ ಇಲ್ಲಿ ಟೇಬಲ್ ವೈಸ್ ಬರುತ್ತೆ. ಈಗ ನನಗೆ ಯಾವ್ದಾದ್ರು ಟೇಬಲ್ ಬೇಕು ಅದನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ, ಈಗ ನಂಗೆ ಡೇಟಾ ಬೇಕು ಅಥವಾ ಕಸ್ಟಮರ್ ಇದು ಕೂಡ ಬೇಕು. ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಇದನ್ನ ನಾನು ಕ್ಲೀನ್ ಮಾಡೋದು ಹೇಳ್ಕೊಡ್ತಿಲ್ಲ, ಬರೀ ಇಂಪೋರ್ಟ್ ಮಾಡೋದು ಅಷ್ಟೇ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ನೋಡಿ, ನನಗೆ ಯಾವ್ಯಾವ ಡೇಟಾ ಬೇಕು ಅದನ್ನೆಲ್ಲ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇವಾಗ ನಾನು ಇಲ್ಲಿ ಲೋಡ್ ಅಂತಿರುತ್ತೆ, ಟ್ರಾನ್ಸ್ಫಾರ್ಮ್ ಡೇಟಾ ಅಂತಿರುತ್ತೆ. ನಾನು ಏನಾದರೂ ಇದನ್ನೆಲ್ಲ ಮಾಡಿಫೈ ಮಾಡಬೇಕು ಅಂದ್ರೆ ನಲ್ಲಿ ಟ್ರಾನ್ಸ್ಫಾರ್ಮ್ ಡೇಟಾ ಹೋಗ್ಬೇಕಾಗತ್ತೆ. ನಾನು ಇವಾಗ ಇದನ್ನ ಮಾಡಲ್ಲ, ಇದನ್ನ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಮಾಡ್ತೀನಿ. ಇವಾಗ ನಾನು ಲೋಡ್ ಅಂತ ಕೊಟ್ರೆ ನನಗೆ ಆ ಕಂಪ್ಲೀಟ್ ಡೇಟಾ ಏನಿದೆ ಅದೆಲ್ಲ ಇಲ್ಲಿ ಲೋಡ್ ಆಗುತ್ತೆ. ನೋಡಿ, ನನಗಿಲ್ಲಿ ಟೇಬಲ್ಸ್, ಕಂಪ್ಲೀಟ್ ಟೇಬಲ್ಸ್ ಇಲ್ಲಿ ಬರುತ್ತೆ. ಇದು ಎಕ್ಸೆಲ್ ಇಂದ ನಾನು ಡೇಟಾನ ಯಾವ ತರ ಲೋಡ್ ಮಾಡ್ಕೋಬಹುದು ಅಂತೇಳಿ ಕನೆಕ್ಟ್ ಆಗುತ್ತೆ. ಮತ್ತೆ ಡೇಟಾ ಎಲ್ಲ ಇಲ್ಲಿ ಲೋಡ್ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದ್ರೆ ಡೇಟಾ ತುಂಬಾ ಇರುತ್ತೆ ಇದರಲ್ಲಿ. ಸೊ ಇವಾಗ ಲೋಡ್ ಆಯ್ತಿದ್ದು. ನೋಡಿ, ಈ ತರ ಟಿಕ್ ಮಾರ್ಕ್ ಬಂದ್ರೆ ಲೋಡ್ ಆಗಿದೆ ಅಂತ. ನೋಡಿ, ಅದ್ರ ಎಕ್ಸೆಲ್ ಇರೋ ಎಲ್ಲಾ ಡೇಟಾ ನನಗೆ ಇಲ್ಲಿ ನಾನು ಸೆಲೆಕ್ಟ್ ಮಾಡಿರ್ತೀನ ಆ ಡೇಟಾ ಎಲ್ಲ ಇಲ್ಲಿ ಬರುತ್ತೆ. ನಾನು ಕ್ಲಿಕ್ ಮಾಡಿದ್ರೆ ನನಗೆ ಕಾಲಮ್ ವೈಸ್ ಇಲ್ಲಿ ಡೇಟಾ ಬರುತ್ತೆ. ಇದು ನಾನೇನು ಕ್ಲೀನ್ ಮಾಡಿಲ್ಲ ಇದು ಡೇಟಾನ. ಸೊ ಇದು ಬರೀ ನಾನು ಡೇಟಾ ಇಂಪೋರ್ಟ್ ಮಾಡ್ಕೋತಿದ್ದೀನಿ. ಇದು ಬಂದು ಎಕ್ಸೆಲ್ ಅಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸಪೋಸ್ ನಾನು ಏನಾದರೂ ಟೆಕ್ಸ್ಟ್ ಫೈಲ್ ಇಂದ ತಗೋಬೇಕು. ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಟೆಕ್ಸ್ಟ್ ಇಲ್ಲಿ ಇದೆಯಲ್ಲ, ಇಲ್ಲಿ TXT CSV ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಟೆಕ್ಸ್ಟ್ ಫೈಲ್ಸ್ ಏನಾದರೂ ಇದ್ರೆ ಅದನ್ನು ತಗೋತೀನಿ. ಕ್ಲಿಕ್ ಮಾಡ್ತೀನಿ. ಇಲ್ಲಿ ನನಗೆ ಇವಾಗ ಯಾವುದೋ ಒಂದು ಫೈಲ್ ಸೆಲೆಕ್ಟ್ ಮಾಡ್ತೀನಿ. ಇದನ್ನು ತಗೋಣ. ನನಗೆ ಕ್ಲಿಕ್ ಮಾಡಿದ್ರೆ ಅದರಲ್ಲಿರೋ ಡೇಟಾ ಏನಿದೆ ಅದು ಇಂಪೋರ್ಟ್ ಆಗುತ್ತೆ. ಸೇಮ್ ನಾನು ಎಕ್ಸೆಲ್ ಅಲ್ಲಿ ಹೆಂಗ್ ಮಾಡಿದೆ ಅದೇ ತರನೇ ಇಲ್ಲಿ ಡೇಟಾ ಇಂಪೋರ್ಟ್ ಆಗುತ್ತೆ. ಈಗ ನಾನು ಮಾಡ್ತಾ ಇರೋದು CSV ಫೈಲ್ಸ್. ನೋಡಿ, ಇದು CSV ಫೈಲ್ಸ್. ಇದು ಅಷ್ಟೇ, ಇಲ್ಲಿ ಹೆಡ್ಡಿಂಗ್ ಇಲ್ಲಿ ಬಂದಿದೆ, ಇದು ಕಾಲಮ್ ನೇಮ್ ಬಂದಿದೆ, ಇಲ್ಲಿ ಕಾಲಮ್ 1 2 3 4 ಅಂತ. ನಾನು ಇದನ್ನ ಕ್ಲೀನ್ ಮಾಡ್ಬೇಕಾಗತ್ತೆ. ಇದೆಲ್ಲ ಒಂದು ನಾನು ಎಡಿಟ್ ಕ್ವೈರೀಸ್ ಅಂತ ಬರುತ್ತೆ, ಅಲ್ಲಿ ನಾನು ಮಾಡ್ಬೇಕಾಗತ್ತೆ. ಅದು ನಿಮ್ಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಲೋಡ್ ಅಂತ ಕೊಡ್ತೀನಿ. ಆ ಡೇಟಾ ಕೂಡ ಇಲ್ಲಿ ಲೋಡ್ ಆಗುತ್ತೆ. ನಾನು ಯಾವುದೇ ಡೇಟಾ ಸೋರ್ಸ್ ಅಲ್ಲಿ ನಾನು ಡೇಟಾ ತಗೊಂಡ್ರು ಅದಿಲ್ಲಿ ಲೋಡ್ ಆಗ್ತಾ ಹೋಗುತ್ತೆ. ಪ್ರತಿ ಡೇಟಾನು ಪ್ರಾಸೆಸ್ ಆಗುತ್ತೆ. ಪ್ರಾಸೆಸ್ ಆಗಿ ನನಗೆ ಇಲ್ಲಿ ಲೋಡ್ ಆಗುತ್ತೆ. ನೋಡಿ, ಅದೇನ್ ಡೇಟಾ ಇದೆಯಲ್ಲ ಅದೆಲ್ಲ ಇಲ್ಲಿ ಬರುತ್ತೆ. ಸರಿ, ನನಗೆ ಇಲ್ಲಿ ಇಂಪೋರ್ಟ್ ಆಗಿರೋ ಡೇಟಾ ನೋಡ್ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡೇಟಾ ಅಂತಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಪ್ರತಿಯೊಂದು ಡೇಟಾ ಏನಿದೆಯಲ್ಲ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಸ್ವಲ್ಪ ಸ್ಲೋ ಇರುತ್ತೆ ಪವರ್ BI. ಸೊ ನೀವು ಸ್ವಲ್ಪ ತಾಳ್ಮೆಯಿಂದ ಅದನ್ನ ವರ್ಕ್ ಮಾಡಬೇಕಾಗುತ್ತೆ. ಬಂತು, ಇಲ್ಲಿ ಈ ತರ ಡೇಟಾ ಬರುತ್ತೆ ನನಗೆ. ಅಂದ್ರೆ ನಾನು ಇಲ್ಲಿ ಡೇಟಾ ಕ್ಲಿಕ್ ಮಾಡಿದಾಗ ನಾನು ಇಲ್ಲಿ ಯಾವುದೇ ಶೀಟ್ಗೆ ಹೋದ್ರು, ಇಲ್ಲಿ ಯಾವುದೇ ಟೇಬಲ್ಗೆ ಹೋದ್ರು ಅದರ ಡೇಟಾ ನನಗೆ ಇಲ್ಲಿ ಬರುತ್ತೆ. ನೋಡಿ, ಆ ಡೇಟಾ ಇಲ್ಲಿ ಏನು ಕ್ಲಿಕ್ ಮಾಡ್ತೀನಲ್ವಾ ಆ ಡೇಟಾ ನನಗೆ ಇಲ್ಲಿ ತೋರಿಸುತ್ತೆ. ಸರಿ, ಇದು CSV ಫೈಲ್ಸ್. ನನಗೆ ಬೇರೆ ಅಂದ್ರೆ ಆಕ್ಸೆಸ್ ಫೈಲ್ ಇಲ್ಲಿ ಹೋದ್ರೆ ಇಲ್ಲೊಂದು ಆಕ್ಸೆಸ್ ಫೈಲ್ಸ್ ಕೂಡ ಇದೆ. ಆಕ್ಸೆಸ್ ಅಂದ್ರೆ ಅದೊಂದು SQL ಡೇಟಾಬೇಸ್. ಅದು ಡೇಟಾಬೇಸ್ ಇಂದ ನಾನು ಫೈಲ್ಸ್ ನ ತಗೋಬಹುದು. ಅದನ್ನ ಹೇಗ್ ಮಾಡೋದು? ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ. ನೋಡಿ, ಇಲ್ಲಿ ಹೋದ್ರೆ ಆ ವಿಂಡೋ ಬರುತ್ತೆ ನನಗೆ. ಈ ವಿಂಡೋದಲ್ಲಿ ಇಲ್ಲಿ ಡೇಟಾಬೇಸ್ ಅಂತ ಇರುತ್ತೆ. ನಾನು ಇಲ್ಲಿ ಆಕ್ಸೆಸ್ ಡೇಟಾಬೇಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈ ಕನೆಕ್ಟ್ ಅಂತ ಕೊಟ್ರೆ ಅದು ಕೇಳುತ್ತೆ ನನಗೆ ಯಾವ ಡೇಟಾಬೇಸ್ ನ ಇಂಪೋರ್ಟ್ ಮಾಡ್ಕೋಬೇಕು ಅಂತೇಳಿ. ನಾನು ಇವಾಗ ಹೋಗ್ಬಿಟ್ಟು ನೋಡಿ ಆಕ್ಸೆಸ್ ಇದೆಲ್ಲ ಸೆಲೆಕ್ಟ್ ಮಾಡ್ತೀನಿ. ಓಕೆ ಅಂತ ಕೊಡ್ತೀನಿ. ಜಾಸ್ತಿ ಟೇಬಲ್ ಸೆಲೆಕ್ಟ್ ಮಾಡೋಕ್ಕಲ್ಲ, ಯಾಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ನಾನು ಏನ್ ಮಾಡ್ತೀನಿ, 1-2 ಟೇಬಲ್ ಸೆಲೆಕ್ಟ್ ಮಾಡಿ ಡೇಟಾನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಸೊ ಕನೆಕ್ಟ್ ಆಗ್ತಿದೆ. ದಯವಿಟ್ಟು ತಾಳ್ಮೆ ಇರ್ಬೇಕು ನಿಮ್ಗೆ, ಯಾಕಂದ್ರೆ ಇದು ಸ್ವಲ್ಪ ಸ್ಲೋ ಆಗುತ್ತೆ ಕನೆಕ್ಟ್ ಆಗೋದಕ್ಕೆ. ಬೇರೆ ಸೋರ್ಸ್ ಇಂದ ನಾನು ಡೇಟಾ ಇಂಪೋರ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲೂ ಅಷ್ಟೇ, ಇದು ಆಕ್ಸೆಸ್ ಇಂದ ಬರ್ತಿದೆ. ಇದು ನನಗೆ ಬೇರೆ ಬೇರೆ ಟೇಬಲ್ಸ್ ಇಲ್ಲಿ ತೋರಿಸುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ 2 ಟೇಬಲ್ ತಗೋಣ, ಯಾಕಂದ್ರೆ ಎಲ್ಲ ತುಂಬಾ ಟೈಮ್ ಹಿಡಿಯುತ್ತೆ. ನಾನು ಈ ತರ
ಸೆಲೆಕ್ಟ್ ಮಾಡ್ಕೋಬಹುದು ಟೇಬಲ್ನ. ಲೋಡ್ ಅಂತ ಕೊಟ್ರೆ ಆ ಎರಡು ಟೇಬಲ್ ಏನಿದೆ ನನ್ಗೆ ಅದಿಲ್ಲಿ ಬರುತ್ತೆ. ಅದು ಕೂಡ ಪ್ರಾಸೆಸ್ ಆಗಬೇಕು. ಪ್ರಾಸೆಸ್ ಆಗಿ ನೋಡಿ, ಪ್ರಾಸೆಸ್ ಆಗ್ತಿದೆ, ಲೋಡ್ ಆಗ್ತಿದೆ. ಆ ಎರಡು ಟೇಬಲ್ ಏನಿದೆ ಅದಿಲ್ಲಿ ಲೋಡ್ ಆಗುತ್ತೆ. ಲೋಡ್ ಆಗಿ ನನಗೆ ಇಲ್ಲಿ ಫೀಲ್ಡ್ಸ್ ಅಂತ ಏನಿದೆಲ್ಲ, ಫೀಲ್ಡ್ ಪ್ಯಾನ್ ಇಲ್ಲಿ ಬರುತ್ತೆ ನೋಡಿ. ಇದೆರಡು ಆಕ್ಸಿಸ್ ಇಂದ ಬಂದಿರುತ್ತೆ. ಸೊ ಈ ತರ ನನಗೆ ಪ್ರತಿಯೊಂದು ಡೇಟಾನು ಈ ತರ ತಗೋಬಹುದು. ಇದು ಬಿಟ್ಟು ನನ್ಗಿಲ್ಲಿ ನೋಡಿ, ಇಲ್ಲೊಂದು ಡೇಟಾ ಇದೆ, ರಾ ಡೇಟಾ ಅಂತೇಳಿ. ನೋಡಿ, ಇದರಲ್ಲಿ ಒಂದಷ್ಟು ಫೈಲ್ಸ್ ಇದಾವೆ. ಇದರಲ್ಲಿ ಹೆಂಗಿರುತ್ತೆ ಅಂದ್ರೆ ನೋಡಿ, ನಿಮ್ಗೊಂದು ಫೈಲ್ ಓಪನ್ ಮಾಡಿ ತೋರಿಸ್ತೀನಿ. ಈ ಫೈಲ್ ಓಪನ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಒಂದಷ್ಟು ಡೇಟಾ ಇರುತ್ತೆ. ಹೆಂಗಿರುತ್ತೆ ಅಂದ್ರೆ ಅದು ಅರೇಂಜ್ ಮಾಡಿರುತ್ತೆ. ಇದೆಲ್ಲ ಡೇಟಾ ಬಂದು ಒಂದೇ ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಇದನ್ನೆಲ್ಲ ನಾನು ಒಟ್ಟಿಗೆ ಒಂದೇ ಸರಿ ಬೇರೆ ಬೇರೆ ಫೈಲ್ಸ್ ಇರೋದನ್ನ ಒಂದು ಕೆಳಗೊಂದು ಅಪೆಂಡ್ ಅಂದ್ರೆ ಒಂದ್ರ ಕೆಳಗೊಂದು ಪೇಸ್ಟ್ ಮಾಡ್ತಾ ಹೋಗ್ಬೇಕು. ಸೊ ಆ ತರ ಇದ್ದಾಗ ನಾನು ಯಾವ ತರ ಮಾಡ್ಬೋದು ನೋಡಿ, ಈ ತರ ಇರುತ್ತೆ ಫೈಲ್ ಇದು. ಸೊ ಎಲ್ಲಾ ಫೈಲ್ಸು ಇದೇ ರೀತಿ ಇದೆ. ಇದನ್ನ ಏನ್ ಮಾಡ್ತೀನಿ, ಈಗ ಅಷ್ಟು ಫೈಲ್ಸ್ ನಾನು ಒಂದ್ರ ಕೆಳಗೊಂದು ಇಂಪೋರ್ಟ್ ಮಾಡ್ಕೊತೀನಿ. ಅದ್ ಹೆಂಗ್ ಮಾಡೋದು? ನಾನು ಅವಾಗ ಒಂದೊಂದೇ ಫೈಲ್ಸ್ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ನಾನೇನ್ ಮಾಡ್ತೀನಿ, ಇಲ್ಲಿ ಗೆಟ್ ಡೇಟಾ, ಮೋರ್, ಅಲ್ಲಿ ನನಗೆ ಆ ವಿಂಡೋ ಬರುತ್ತೆ. ಇಲ್ಲಿ ಬಂದಾಗ ನೋಡಿ, ಇಲ್ಲಿ ಫೋಲ್ಡರ್ ಅಂತ ಇರುತ್ತೆ. ನಾ ಫೋಲ್ಡರ್ನ ಸೆಲೆಕ್ಟ್ ಮಾಡಿ ಕೊಟ್ಟು ನಾನು ಒಂದೇ ಸರಿ ಆ ಫೋಲ್ಡರ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು. ನಾನು ಪ್ರತಿ ಫೈಲ್ಸ್ನ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಹೋಗ್ಬಿಟ್ಟು ನನಗೆ ಫೋಲ್ಡರ್ ಪಾತ್ನ ಇದನ್ನೇ ಕೊಟ್ಬಿಡ್ತೀನಿ. ಡೈರೆಕ್ಟ್ ಆಗಿ ಇಲ್ಲಿ ಕಾಪಿ ಮಾಡ್ಕೊಂಡು ಸರ್ಚ್ ಮಾಡೋ ಬದಲು ಡೈರೆಕ್ಟ್ ಆಗು ನಾನು ಕೊಡ್ಬೋದು. ಇಲ್ಲಿ ಹೋಗಿ ಪೇಸ್ಟ್ ಮಾಡ್ತೀನಿ ನೋಡಿ. ಇವಾಗ ಓಕೆ ಅಂತ ಕೊಡ್ತೀನಿ. ಆ ಫೋಲ್ಡರ್ಲಿರೋ ಎಲ್ಲಾ ಫೈಲ್ಸ್ ಕೂಡ ಇಂಪೋರ್ಟ್ ಆಗುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಡೇಟಾ ಕಂಪ್ಲೀಟ್ ಇಂಪೋರ್ಟ್ ಮಾಡಲ್ಲ. ಅದು ನಿಮ್ಗೆ ನೋಡಿ ಫೈಲ್ ನೇಮ್ ಮತ್ತೆ ಯಾವ ಫೈಲ್ ಅದು ಅಂದ್ರೆ ಅದು ಎಕ್ಸೆಲ್ ಫೈಲ್, CSV ಫೈಲ್ ಅಂತೆಲ್ಲ ತೋರಿಸುತ್ತೆ. ನಿಮ್ಗೆ ಬೇರೆ CSV ಫೈಲ್ಸ್ ಇತ್ತು ಅಂದ್ರೆ CSV ಫೈಲ್ಸ್ ಕೂಡ ಇಲ್ಲಿ ತೋರಿಸುತ್ತೆ. ನಾನು ಎಷ್ಟು ಟೈಮ್ ಅಂದ್ರೆ ನಾನು ಆಕ್ಸೆಸ್ ಮಾಡಿರೋ ಟೈಮ್ ಯಾವುದು, ಮಾಡಿಫೈ ಮಾಡಿರೋ ಡೇಟ್ ಯಾವುದು, ಪ್ರತಿಯೊಂದು ನಂಗೆ ಡೀಟೇಲ್ಸ್ ಬರುತ್ತೆ ಇಲ್ಲಿ. ಓಕೆ, ನೀವೇನ್ ಮಾಡಿ ಅಂದ್ರೆ ಇಲ್ಲಿ ನಾನು ಲೋಡ್ ಅಂತ ಕೊಡ್ತೀನಿ. ಲೋಡ್ ಅಂತ ಕೊಟ್ರೆ ಏನಾಗುತ್ತೆ, ಇದು ಕಂಪ್ಲೀಟ್ ಲೋಡ್ ಆಗ್ಬಿಡುತ್ತೆ. ಇದು ಮಾತ್ರ, ಇದು ಫೈಲ್ ಡೀಟೇಲ್ಸ್ ಮಾತ್ರ ಲೋಡ್ ಆಗುತ್ತೆ. ಇದನ್ನ ನಾನು ಮಾಡಿಫೈ ಮಾಡ್ಬೇಕಂದ್ರೆ ಟ್ರಾನ್ಸ್ಫಾರ್ಮ್ ಡೇಟಾ ಹೋಗ್ಬೇಕು. ಅದನ್ನು ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಟ್ರಾನ್ಸ್ಫಾರ್ಮ್ ಡೇಟಾ ಅಂತ ಕ್ಲಿಕ್ ಮಾಡ್ತೀನಿ. ಲೋಡ್ ಮಾಡಲ್ಲ. ಲೋಡ್ ಮಾಡಿದ್ರೆ ಇದಿಷ್ಟೇ ಲೋಡ್ ಆಗುತ್ತೆ. ಇಲ್ಲೇನಿದೆ ಇನ್ಫಾರ್ಮೇಶನ್ ಅಷ್ಟೇ ಲೋಡ್ ಆಗಿರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಫಾರ್ಮ್ ಡೇಟಾ ಅಂತ ಕ್ಲಿಕ್ ಮಾಡ್ತೀನಿ. ಇದು ನನಗೆ ಬೇರೆ ವಿಂಡೋಗೆ ತಗೊಂಡೋಗುತ್ತೆ. ಅದು ಬಂದು ಎಡಿಟ್ ಕ್ವೆರೀಸ್ ಅಂತೇಳಿ. ಅದು ನಿಮ್ಗೆ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇವಾಗ ನೋಡಿ, ಇದು ಬೇರೆ ವಿಂಡೋ. ಇದು ಡೆಸ್ಕ್ಟಾಪ್ ವಿಂಡೋ ಅಲ್ಲ, ಇದು ಪವರ್ ಕ್ವೆರಿ ಎಡಿಟರ್ ಅಂತೇಳಿ. ಸೊ ಇಲ್ಲಿ ನೋಡಿ, ನಿಮ್ಗೆ ಇದೆಲ್ಲ ಡೀಟೇಲ್ಸ್ ಈ ತರ ಬರುತ್ತೆ. ಇಲ್ಲಿ ನೋಡಿ, ನನಗೆ ಡೇಟಾ ಬಂದಿಲ್ಲ, ಡೇಟಾ ಇನ್ಫಾರ್ಮೇಶನ್ ಅಷ್ಟೇ ಬಂದಿದೆ. ಇದಕ್ಕೆ ಮೆಟಾ ಡೇಟಾ ಅಂತ ಕರಿತೀವಿ. ಈ ಮೆಟಾ ಡೇಟಾ ಅಂದ್ರೆ ಇನ್ಫಾರ್ಮೇಶನ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಫೈಲ್, ಅಂದ್ರೆ ಆ ಫೈಲಿನ ಇನ್ಫಾರ್ಮೇಶನ್. ಅಂದ್ರೆ ಇಲ್ಲಿ ನೋಡಿ, ಆ ಫೈಲ್ ಹೆಸರು, ಅದು ಎಕ್ಸ್ಟೆನ್ಷನ್, ಮತ್ತೆ ಅದು ಯಾವಾಗ ಆಕ್ಸೆಸ್ ಮಾಡಿದೆ, ಸೊ ಅದೆಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ. ಸರಿ, ಇವಾಗ ನಾನು ಡೇಟಾ ಹೆಂಗ್ ತಗೋಬಹುದು ನೋಡಿ. ಇಲ್ಲಿ ಹೋದ್ರೆ ಕಂಟೆಂಟ್ ಅಂತ ಇರುತ್ತಲ್ಲ, ಇಲ್ಲೊಂದು ಎರಡು ಆರೋ ಮಾರ್ಕ್ ಇದೆ, ಇಲ್ಲಿ ಕಂಬೈನ್ ಫೈಲ್ಸ್ ಅಂತೇಳಿ. ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಕಂಪ್ಲೀಟ್ ಡೇಟಾ ಇಷ್ಟೊಲ್ಲಿ ಏನಿದೆ ಅದು ಕಂಪ್ಲೀಟ್ ಆಗಿ ನನಗೆ ಇದಕ್ಕೆ ಬಂದ್ಬಿಡುತ್ತೆ ನೋಡಿ. ಇವಾಗ ಪ್ರಾಸೆಸ್ ಆಗ್ತಿದೆ ನೋಡಿ, ಇಲ್ಲಿ ಬಂತು. ಇದು ಸೆಲೆಕ್ಟ್ ಮಾಡ್ತೀನಿ, ಅದೊಂದು ಶೀಟ್, ಅದು ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟಾಗ ನನಗೆ ಅದು ಪ್ರಾಸೆಸ್ ಆಗಿ ಅದರಲ್ಲಿರೋ ಡೇಟಾ ಎಲ್ಲ ಒಂದ್ರ ಕೆಳಗೆ ಒಂದು ಅಂದ್ರೆ ಅಪೆಂಡ್ ಆಗ್ತಾ ಹೋಗುತ್ತೆ. ತುಂಬಾ ತಾಳ್ಮೆ ಇರಬೇಕು, ಯಾಕಂದ್ರೆ ತುಂಬಾ ಟೈಮ್ ಹಿಡಿತಿದಲ್ಲ. ಯಾಕಂದ್ರೆ ಡೇಟಾ ತುಂಬಾ ಇರುತ್ತೆ ನೋಡಿ. ಅದಷ್ಟು ಫೈಲ್ಸ್ ಡೇಟಾ ಇಲ್ಲಿ ನನಗೆ ಬರುತ್ತೆ ನೋಡಿ. ಅಷ್ಟು ಡೇಟಾ ಇಲ್ಲಿ ಬರುತ್ತೆ. ಮತ್ತೆ ಹೇಳ್ತೀನಿ, ಇದೆಲ್ಲ ತುಂಬಾ ಕ್ಲೀನಿಂಗ್ ಮಾಡೋದಿದೆ. ಇದೆಲ್ಲ ಕ್ಲೀನಿಂಗ್ ಬಂದು ನನಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾನು ಕಲ್ಸ್ಕೊಡ್ತೀನಿ. ಇವಾಗ ಇಲ್ಲಿ ಹೋದ್ರೆ ನಿಮ್ಗೆ ನೋಡಿ, ಕೆಲವೊಂದು ಬ್ರ್ಯಾಂಡ್ಸ್ ಅಷ್ಟೇ ಬಂದಿದೆ. ಇಲ್ಲಿ ಬ್ರ್ಯಾಂಡ್ ಆಪಲ್ ಇದೆ, ಮತ್ತೆ ಬ್ಲಾಕ್ ಬೆರಿ ಇದೆ, ಮತ್ತೆ HTC, ಮತ್ತೆ LG ವರ್ಗೂ ಇದೆ. ನಾನು ಇವಾಗ ಮತ್ತೆ ಡೇಟಾ ಆಡ್ ಮಾಡಬೇಕು. ಪದೇ ಪದೇ ನಾನು ನೋಡಿ, ಇಲ್ಲಿ ರಾ ಡೇಟಾ ಅಂತ ಇಲ್ಲಿ ಏನಿದೆಯಲ್ಲ, ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಇಷ್ಟೇ ಇದೆ ಅಂದ್ರೆ 8 ಫೈಲ್ ಇದೆ. ನಾನೇನ್ ಮಾಡ್ತೀನಿ, ಇಲ್ಲಿ ಕೆಲವೊಂದು ಇನ್ನೊಂದಷ್ಟು ಡೇಟಾ ಇದೆ, LG ವರ್ಗೂ ಇದೆ. ನಾನು ಇದನ್ನ ಇಲ್ಲಿ ನೋಡಿ, ಕರ್ನಾಟಕ
ಮೋಟ್ರೋಲಾ, ನೋಕಿಯಾ, ಸ್ಯಾಮ್ಸಂಗ್, ಸೋನಿ ಎರಿಕ್ಸನ್ ಅಂತಿದೆ. ಇದನ್ನ ಕಾಪಿ ಮಾಡಿಕೊಂಡು ನಾನು ಮತ್ತೆ ಇದೇ ಫೋಲ್ಡರ್ ಎಲ್ಲಿ ಇಂಪೋರ್ಟ್ ಮಾಡ್ಕೊಂಡಲ್ಲ ಅಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ಮತ್ತೆ ಇನ್ನೊಂದಷ್ಟು ಫೈಲ್ಸ್ನ ನಾನು ಸೇವ್ ಮಾಡಿಕೊಂಡೆ. ಇಲ್ಲಿ ಹೋಗ್ತೀನಿ ಇವಾಗ. ಇಲ್ಲಿ ಹೋಗ್ಬಿಟ್ಟು ನಾನು ಜಸ್ಟ್ ರಿಫ್ರೆಶ್ ಆಲ್, ಇಲ್ಲೋದ್ರೆ ಎಡಿಟ್ ರಿಫ್ರೆಶ್ ಆಲ್ ಅಂತ ಕೊಡ್ತೀನಿ. ನೋಡೋಣ ಏನಾಗುತ್ತೆ. ರಿಫ್ರೆಶ್ ಆಲ್ ಅಂತ ಕೊಟ್ರೆ ಅದು ರಿಫ್ರೆಶ್ ಆಗಿದೆ. ಅಂದ್ರೆ ಆ ಫೋಲ್ಡರ್ ಅಲ್ಲಿ ನಾನು ಎಕ್ಸ್ಟ್ರಾ ಫೈಲ್ಸ್ ಏನಾದರೂ ಇಟ್ಟರೆ ಅದರಲ್ಲಿರೋ ಡೇಟಾ ಕೂಡ ನನಗೆ ಇಂಪೋರ್ಟ್ ಆಗುತ್ತೆ. ಬನ್ನಿ ನೋಡೋಣ. ಸ್ಕ್ರಾಲ್ ಮಾಡೋಣ. ನೋಡಿ, ಮೋಟ್ರೋಲಾ, ನೋಕಿಯಾ, ಸ್ಯಾಮ್ಸಂಗ್, ಸೋನಿ ಎರಿಕ್ಸನ್, ನೋಡಿ ಇಷ್ಟು ಫೈಲ್ಸ್ನ ನಾನು ಅಲ್ಲಿ ಪೇಸ್ಟ್ ಮಾಡಿದ್ದೆ. ಅದು ಹೊಸ ಫೈಲ್ಸ್. ಇಲ್ಲೋದ್ರೆ ನೋಡಿ, ಇದೆಲ್ಲ ಹೊಸ ಫೈಲ್ಸ್. ಇಲ್ಲಿಂದ ಯಾವ್ದಾದ್ರು ಮೋಟ್ರೋಲಾ, ನೋಕಿಯಾ, ಸ್ಯಾಮ್ಸಂಗ್, ಸೋನಿ ಎರಿಕ್ಸನ್. ಸೊ ಅದು ಕೂಡ ಇಲ್ಲಿ ಇಂಪೋರ್ಟ್ ಆಗುತ್ತೆ. ಸೊ ಈ ತರ ನಾನು ಡೇಟಾಸ್ನ ಇಂಪೋರ್ಟ್ ಮಾಡ್ಕೋಬಹುದು. ಸರಿ, ಇನ್ನೊಂದು ಆಪ್ಷನ್ ತೋರಿಸ್ತೀನಿ ನಿಮಗೆ. ಇದು ಬಂದು ನಾನು ಹೇಳಿದೆ, ಇದು ಎಡಿಟ್ ಕ್ವೆರೀಸ್ ಅಲ್ಲಿ ಇರುತ್ತೆ. ಇದನ್ನ ಕ್ಲೋಸ್ ಮಾಡೋಣ. ಸೇವ್ ಕೇಳುತ್ತೆ, ಬೇಕಿದ್ರೆ ಸೇವ್ ಮಾಡ್ಬೋದು. ಆಸ್ ಆಫ್ ನೌ ನಾನು ನಾಟ್ ನೌ ಅಂತ ಕೊಡ್ತೀನಿ, ಯಾಕಂದ್ರೆ ನಾವು ಇದನ್ನ ಸೇವ್ ಮಾಡೋ ಉದ್ದೇಶ ಏನಿಲ್ಲ. ಇಲ್ಲಿ ಹೋಗ್ತೀನಿ ಇವಾಗ. ನೋಡಿ, ಸೇವ್ ಕೊಡ್ಲಿಲ್ಲ, ಅದಕ್ಕೆ ಬಂದಿಲ್ಲ. ಇಲ್ಲಿ ತೊಂದರೆ ಇಲ್ಲ. ನೆಕ್ಸ್ಟ್ ಬಂತು, ಸಪೋಸ್ ನಾನೇನಾದ್ರೂ ಒಂದು ವೆಬ್ ಪೇಜ್ಗೆ ಕನೆಕ್ಟ್ ಮಾಡಿ ಅದರಿಂದ ಡೇಟಾ ತಗೋಬೇಕು. ಸೇ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ವೆಬ್ ಪೇಜಲ್ಲಿ ಒಂದು ಡೇಟಾ ಇದೆ, ಅದ್ರ ಮೇಲೆ ನಾನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬೇಕು. ಏನು ಮಾಡ್ತೀನಿ, ಇಲ್ಲಿ ಹೋಗ್ತೀನಿ ವೆಬ್ ಪೇಜಲ್ಲಿ. ನಾನು ಇವಾಗ ಇಲ್ಲಿ ಒಂದು COVID-19 ಒಂದು ಡೇಟಾ ಏನೋ ಒಂದಿದೆ. ಆ ಡೇಟಾ ಏನು ಮಾಡ್ತೀನಿ, ನಾನು ಈ ವೆಬ್ಸೈಟಿಂದ ನಾನು ತಗೋತೀನಿ. ಇದನ್ನು ಈ ವೆಬ್ಸೈಟ್ನ ಕಾಪಿ ಮಾಡ್ತೀನಿ. ಜಸ್ಟ್ ನೀವು COVID-19 ಕೊಟ್ಟರೆ ಒಂದು ವೆಬ್ಸೈಟ್ ಬರುತ್ತೆ. ಅಥವಾ ನಿಮಗೆ ಬೇರೆ ಏನಾದರೂ ಫಿನಾನ್ಸ್ ಡೇಟಾ ಅಥವಾ ನಿಮಗೆ ಸ್ಟಾಕ್ ಮಾರ್ಕೆಟ್ ಡೇಟಾ, ಸೊ ಈ ಥರದ್ದು ನೀವು ಡೇಟಾ ಏನಾದ್ರು ಇತ್ತು ಅಂದರೆ ಅದು ಕಾಪಿ ಮಾಡಿಕೊಂಡು ನೀವು ಜಸ್ಟ್ ನಾನು ಇಲ್ಲಿ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ಗೆಟ್ ಡೇಟಾ, ಇಲ್ಲಿ ವೆಬ್ ಅಂತಿರುತ್ತೆ. ವೆಬ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಅದು ಅಡ್ರೆಸ್ ಕೇಳುತ್ತೆ, ಯಾವ ಅಡ್ರೆಸ್ಸಿಂದ ನಾನು ಡೇಟಾ ತಗೋಬೇಕು ಅಂತೇಳಿ. ಇಲ್ಲಿ ಹೋಗ್ಬಿಟ್ಟು ಇದನ್ನು ನಾನು ಪೇಸ್ಟ್ ಮಾಡ್ತೀನಿ. ನೋಡಿ, ಓಕೆ ಅಂತ ಕೊಟ್ಟರೆ ಅದು ಆ ವೆಬ್ಸೈಟ್ಗೆ ಹೋಗಿ ಕನೆಕ್ಟ್ ಆಗುತ್ತೆ. ಬಟ್ ಕನೆಕ್ಟ್ ಆಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತೆ ಹೇಳ್ತಾ ಇದೀನಿ, ದಯವಿಟ್ಟು ತಾಳ್ಮೆ ಇರಬೇಕು ನಿಮಗೆ. ನೋಡಿ, ಇವಾಗ ಅದು ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿಬಿಟ್ಟು ಅಲ್ಲಿರೋ ಡೇಟಾನ ಇಲ್ಲಿ ತೊಗೊಂಬರುತ್ತೆ. ನೋಡಿ, ಪ್ರಾಸೆಸ್ ಆಗ್ತಿದೆ. ಅಲ್ಲಿರೋ ಟೇಬಲ್ ಏನಿದೆಯಲ್ಲ, ಇಲ್ಲಿರೋ ಟೇಬಲ್ ಡೇಟಾ ಏನಿದೆ, ಇದರಲ್ಲಿರೋ ಡೇಟಾ ಅದು ಲೈವ್ ಆಗಿ ಇಲ್ಲಿ ತೊಗೊಂಬರುತ್ತೆ. ನೀವೇನೋ ರಿಪೋರ್ಟ್ಸ್ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸುತ್ತದು. ಓಕೆ, ನೋಡಿ ಇಲ್ಲಿ ಇವಾಗ ನನಗೆ ಡೇಟಾ ಬಂತು. ಇವಾಗ ನಾನು ಇದನ್ನ ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಆ ಡೇಟಾ ಇದೆಯಲ್ಲ ನನಗೆ ಇಲ್ಲಿ ಬರುತ್ತೆ ಡೇಟಾ. ನಾನು ಇವಾಗ ಲೋಡ್ ಅಂತ ಕೊಡ್ತೀನಿ. ಲೋಡ್ ಅಂತ ಕೊಟ್ರೆ ನನಗೆ ಆ ಡೇಟಾ ಏನಿದೆಯಲ್ಲ ನನಗಿಲ್ಲಿ ಇಲ್ಲೇನು ಡೇಟಾ ನಾನು ಲೋಡ್ ಮಾಡಿದೆ ಅದೇ ತರ ಲೋಡ್ ಆಗುತ್ತೆ. ಮತ್ತೆ ನಾನು ಅದನ್ನ ರಿಪೋರ್ಟ್ಸ್ಗೆ ಯೂಸ್ ಮಾಡ್ಕೋಬಹುದು. ಡೇಟಾ ಲೋಡ್ ಆಗ್ತಿದೆ, ಯಾಕಂದ್ರೆ ಅದು ಇಂಟರ್ನೆಟ್ ಇಂದ ಬೇರೆ ಬರ್ತಿದೆಯಲ್ಲ, ಸೊ ಹಂಗಾಗಿ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ನಿಮಗೆ ಲೈವ್ ಡೇಟಾ ಇರುತ್ತೆ. ನಿಮ್ಗೆ ಅಲ್ಲಿ ಡೇಟಾ ಅಪ್ಡೇಟ್ ಆದಾಗ ನೀವು ಇಲ್ಲಿ ರಿಫ್ರೆಶ್ ಅಂತ ಕೊಟ್ರೆ, ನಿಮ್ಗೆ ಇಲ್ಲಿ ರಿಫ್ರೆಶ್ ಅಂತ ಕೊಟ್ರೆ ಅಲ್ಲೇನು ಡೇಟಾ ಅಪ್ಡೇಟ್ ಆಗುತ್ತೆ, ಇಲ್ಲೂ ಕೂಡ ನಂಗೆ ಅಪ್ಡೇಟ್ ಆಗಿ ಅದ್ರ ಪ್ರಕಾರ ರಿಪೋರ್ಟ್ಸ್ ಬರುತ್ತೆ. ನೋಡಿ, ಇಲ್ಲಿ ಬಂತು. ಈಗ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಆ ಟೇಬಲ್ ಅಲ್ಲಿರೋ ಎಲ್ಲ ಡೇಟಾ ನನಗೆ ಇಲ್ಲಿ ಬರುತ್ತೆ. ನಾನು ಅದನ್ನ ತಗೊಂಡು ಇಲ್ಲಿ ರಿಪೋರ್ಟ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಡೇಟಾ ರಿಫ್ರೆಶ್ ಆಗ್ತಿದೆ. ಓಕೆ, ನೋಡಿ ಇದು ಬಂದು ನಿಮಗೆ ಡೇಟಾ ಯಾವ ತರ ಇಂಪೋರ್ಟ್ ಮಾಡ್ಕೊಂಡು ರಿಪೋರ್ಟ್ಸ್ ಕ್ರಿಯೇಟ್ ಮಾಡೋದಕ್ಕೆ ತಯಾರಿಯಾಗಿ ಮಾಡ್ಕೋಬೇಕು ಅಂತ ಇದು ಒಂದು ಚಾಪ್ಟರ್. ಸೊ ನಿಮಗೆ ಯಾವುದೇ ರಿಪೋರ್ಟ್ಸ್ ಮಾಡ್ಬೇಕಂದ್ರು ಫಸ್ಟ್ ಗೆಟ್ ಡೇಟಾ, ಅಂದ್ರೆ ಡೇಟಾನ ತಗೊಂಡು ನೀವು ಅದನ್ನ ಇಂಪೋರ್ಟ್ ಮಾಡ್ಕೊಂಡು ಆಮೇಲೆ ರಿಪೋರ್ಟ್ಸ್ನ ಮಾಡಬೇಕಾಗುತ್ತೆ. ನಾನು ನಿಮಗೆ ಇವಾಗ ಕೆಲವೊಂದು ಆಪ್ಷನ್ಸ್ನ ತೋರಿಸಿದ್ದೀನಿ. ನಿಮ್ಗೆ ಏನಾದರೂ ಅಕಸ್ಮಾತ್ ಬೇರೆ ಯಾವ್ದಾನ ಡೇಟಾ ಸೆಟ್ ಇಂದ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಜಸ್ಟ್ ಅಲ್ಲಿ ಹೋಗಿ ಅದು ಕ್ಲಿಕ್ ಮಾಡಿ
ನಿಮಗೆ ಯಾವ ಡೇಟಾ ಸೋರ್ಸ್ ಬೇಕಾದ್ರೂ ಕನೆಕ್ಟ್ ಮಾಡಿಕೊಂಡು ಅಲ್ಲಿಂದ ಡೇಟಾ ಇಂಪೋರ್ಟ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.